ಸ್ಟೋರಿ. 3 ರಾಜ್ಯಸಭಾ ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಪ್ರಕಟ ಮಾಡಿದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಇನ್ನೂ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿಲ್ಲ ಅಂತ ಟೆನ್ಷನ್ ನಲ್ಲಿ ಇತ್ತು ಕಾಂಗ್ರೆಸ್. ಆದ್ರೆ ಅಂತಿಮವಾಗಿ 3 ಜನ ಯಾರ್ಯಾರು ಆಯ್ಕೆಯಾಗ್ತಾರೆ ಅನ್ನೋದರ ಬಗ್ಗೆ ಈಗಾಗಲೇ ಹೆಸರನ್ನ ಪ್ರಕಟಿಸಿದೆ. ಯಾರ್ಯಾರಿಗೆ ಸ್ಥಾನ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 3 ರಾಜ್ಯಸಭಾ ಸ್ಥಾನಗಳಿಗೆ ಟಿಕೆಟ್ ಘೋಷಣೆಯಾಗಿದೆ. ಇಬ್ಬರಿಗೆ ಮತ್ತೆ ಟಿಕೆಟ್ ನೀಡಲಾಗಿದ್ದು, ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್ಗೆ ಮತ್ತೆ ಟಿಕೆಟ್ ನೀಡಲಾಗಿದೆ. ಬದಲಾವಣೆ ಆಗುತ್ತಾ ಅನ್ನೋ ಒಂದು ಟಿಕೆಟ್ ನಲ್ಲಿ ಬದಲಾವಣೆ ಆಗುತ್ತಾ ಅನ್ನೋ ನಿರೀಕ್ಷೆ ಇತ್ತು. 3 ರಾಜ್ಯಸಭಾ ಸ್ಥಾನಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿನ ಪ್ರಕಟ ಮಾಡಿದೆ. ಇಬ್ಬರಿಗೆ ಟಿಕೆಟ್ ನೀಡಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಹೊಸ ಆಯ್ಕೆಯಾಗಿದೆ. ಇದರಲ್ಲಿ ಬಹಳಷ್ಟು ಕ್ಯಾಲ್ಕುಲೇಷನ್ಗಳು ವರ್ಕ್ ಆಗಿವೆ. ನಾಸಿರ್ ಹುಸೇನ್ ಮರು ಆಯ್ಕೆಯಾಗಿದ್ದಾರೆ. ಎಲ್ ಹನುಮಂತಯ್ಯ ಬದಲು ಅಜಯ್ ಮಾಕೇನ್ಗೆ ಈ ಬಾರಿ ಟಿಕೆಟ್ ನೀಡಲಾಗಿದೆ. ದೆಹಲಿಯ ಕೋಟಾದ ಅಡಿ ಅಜಯ್ ಮಾಕೇನ್ ಆಯ್ಕೆಯಾಗಿದ್ದಾರೆ. ಎಲ್ ಹನುಮಂತಯ್ಯ ಬದಲಿಗೆ ಅಜಯ್ ಮಾಕೇನ್ ಆಯ್ಕೆಯಾಗಿದ್ದು, ದೆಹಲಿ ನಾಯಕ ಹಾಗೂ ವಕ್ತಾರರು. ನಾಳೆ ವಿಧಾನಸೌಧದಲ್ಲಿ 3ರಿಂದಲೂ ನಾಮಪತ್ರ ಸಲ್ಲಿಕೆಯಾಗುತ್ತೆ. ನಾಸಿರ್ ಹುಸೇನ್ ಮರು ಆಯ್ಕೆಯಾಗಿದ್ದಾರೆ. ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಿ ಅವರ ಆಯ್ಕೆಯಾಗಿದೆ. ಚಂದ್ರಶೇಖರ್ ಅವರಿಗೆ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಮತ್ತೆ ಸ್ಥಾನ ನೀಡಲಾಗಿದೆ. ಒಂದು ದೊಡ್ಡ ಜಟಾಪಟಿ ನಡೆದಿತ್ತು, ನೀವು ನೋಡ್ತಾ ಇದ್ದೀರಾ. ಹಾಲಿ ಸಂಸದರು ಇಬ್ಬರಿಗೆ ಸ್ಥಾನ ನೀಡಲಾಗಿದೆ. ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ. ಹಾಲಿ ಸಂಸದರವರು ಜಿಸಿ ಚಂದ್ರಶೇಖರ್ ಅವರ ಬದಲಿಗೆ ಬೇರೆ ಹೆಸರು ಆಯ್ಕೆ ಮಾಡಲಾಗುತ್ತಾ? ಲಿಸ್ಟ್ ನಲ್ಲಿ ಬಹಳ ದೊಡ್ಡ ಸಾಲಿತ್ತು. ಆದ್ರೆ ಹಾಲಿ ಸಂಸದರಿಗೆ ಮತ್ತೆ ಟಿಕೆಟ್ ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಕೈ ಮೇಲಾಗಿದೆ. ಅಜಯ್ ಮಾಕೇನ್ ದೆಹಲಿಯ ನಾಯಕ. ದೆಹಲಿಯ ಕೋಟಾದಡಿ, ಹೈಕಮಾಂಡ್ನ ಕೋಟಾದ ಅಡಿಯಲ್ಲಿ ಅಜಯ್ ಮಾಕೇನ್ ಅವರ ನಾಮನಿರ್ದೇಶನ ಮಾಡಲಾಗಿದೆ. ಇಬ್ಬರು ಹಾಲಿ ಸಂಸದರಿಗೆ ಸ್ಥಾನ ನೀಡಲಾಗಿದ್ದು, ಅಜಯ್ ಮಾಕೇನ್ 3ನೇಯವರಾಗಿ ಸ್ಥಾನ ಪಡೆದುಕೊಂಡಿದ್ದಾರೆ. 3 ಜನರ ಹೆಸರು ಅನೌನ್ಸ್ ಆಗಿದೆ. ಸೈಯದ್ ನಾಸಿರ್ ಹುಸೇನ್ ಅಲ್ಪಸಂಖ್ಯಾತರ ಕೋಟಾದಡಿಯಲ್ಲಿ ಅವರೇ ಇರ್ತಾರೆ ಅಂತ ಆರಂಭದಿಂದಲೂ ಅವರ ಹೆಸರು ಖಚಿತ ಆಗ್ತಾ ಇತ್ತು. ಆದ್ರೆ ಇನ್ನೊಂದು ಹೆಸರಿದೆಯಲ್ಲ, ಹಾಲಿ ಸಂಸದ ಜಿಸಿ ಚಂದ್ರಶೇಖರ್ ಅವರ ಬದಲಿಗೆ ಹನುಮಂತಯ್ಯ ಅವರಿಗೆ ಸಿಗುತ್ತಾ ಅನ್ನೋ ನಿರೀಕ್ಷೆ ಇತ್ತು. ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗನಿಗೆ ಟಿಕೆಟ್ ಕೊಡಿಸುವ ನಿರಂತರ ಪ್ರಯತ್ನ ನಡೆಸಿದ್ರು, ಒತ್ತಡ ಹಾಕಿದ್ರು. ಈ ಕಡೆ ಡಿಕೆ ಶಿವಕುಮಾರ್ ಕೂಡ ತಮ್ಮ ಒತ್ತಡ ಮುಂದುವರೆಸಿದ್ರು. ಒಕ್ಕಲಿಗರ ಕೋಟಾದ ಅಡಿ ಟಿಕೆಟ್ ಅನ್ನ ನೀಡಿ ಅಂತ. ಯಾಕೆಂದ್ರೆ ಮುಂದಿನ ಲೋಕಸಭಾ ಎಲೆಕ್ಷನ್ 2024ರ ಲೋಕಸಭಾ ಎಲೆಕ್ಷನ್ಗೆ ಅಲ್ಪಸಂಖ್ಯಾತ ಒಕ್ಕಲಿಗ ಕಾಂಬಿನೇಷನ್ ನಲ್ಲಿ ನಾವು ಹೋಗೋಣ. ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಈ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನೋ ವಾದನ ಡಿಕೆ ಶಿವಕುಮಾರ್ ಮುಂದೆ ಇಟ್ರು. ಅಂತಿಮವಾಗಿ ಅವರು ತಮ್ಮ ವಾದದಲ್ಲಿ ಗೆದ್ದುಕೊಂಡಿದ್ದಾರೆ. ತಾವು ಯಾರನ್ನ ಬೆಂಬಲಿಸಿದ್ರು ಚಂದ್ರಶೇಖರ್ ಅವರಿಗೆ ಮತ್ತೆ ಟಿಕೆಟ್ ಕೊಡಿಸೋದ್ರಲ್ಲಿ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. 3 ರಾಜ್ಯಗಳ ರಾಜ್ಯಸಭಾ ಸ್ಥಾನಗಳನ್ನ 3 ಪಾಲು ಮಾಡಿ ನೋಡಿದಾಗ, ಒಂದು ಅಲ್ಪಸಂಖ್ಯಾತ ಕೋಟಾದ ಅಡಿ, ಒಂದು ಒಕ್ಕಲಿಗ ಮತ್ತು ಇನ್ನೊಂದು ದೆಹಲಿ. 3 ಸ್ಥಾನಗಳ ಪೈಕಿ ಒಂದು ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಿ ನಾಸಿರ್ ಹುಸೇನ್ ಮರು ಆಯ್ಕೆಯಾಗಿದ್ದಾರೆ. ಒಂದು ಕೆಪಿಸಿಸಿ ಕೋಟಾ, ಚಂದ್ರಶೇಖರ್ ಅವರನ್ನ ನಾನು ಈಗಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ. ಕೆಪಿಸಿಸಿ ಕೋಟಾದ ಅಡಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತಮ್ಮ ಬಣಗಳ ಕೈ ಮೇಲಾಗಬೇಕು ಅನ್ನೋ ಪ್ರಯತ್ನ ನಡೆಸಿದ್ರು. ಆ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇನ್ನು ಹೈಕಮಾಂಡ್ ಕೋಟಾದ ಅಡಿಯಲ್ಲಿ ಅಜಯ್ ಮಾಕೇನ್ಗೆ ಟಿಕೆಟ್ ನೀಡಲಾಗಿದೆ. ಕೆಪಿಸಿಸಿ ಕೋಟಾದ ಅಡಿಯಲ್ಲಿ ಜಿಸಿ ಚಂದ್ರಶೇಖರ್ ಟಿಕೆಟ್ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಚಂದ್ರಶೇಖರ್ ಅವರ ಸ್ಥಾನದ ಬದಲಾವಣೆಯಾಗುತ್ತಾ ಅನ್ನೋ ನಿರೀಕ್ಷೆಗಳಿದ್ವು. ಬಣಗಳ ಬಡಿತಾಟದಲ್ಲಿ ಡಿಕೆ ಶಿವಕುಮಾರ್ ಗೆದ್ದಿದ್ದಾರೆ. ಒಂದು ಟಿಕೆಟ್ ಒಕ್ಕಲಿಗರಿಗೆ ಕೊಡಬೇಕು ಅಂತ ಡಿಸಿಎಂ ಪಟ್ಟು ಹಿಡಿದ್ರು. ಕೊನೆಗೂ ಒಕ್ಕಲಿಗರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಬಣಕ್ಕೆ ಆ ಟಿಕೆಟ್ ಕೊಡಿಸೋದಕ್ಕೆ ನಿರಂತರ ಒತ್ತಡ ಹಾಕಿದ್ರು. ಇಬ್ಬರು ಸಮಬಲದ ಹೋರಾಟ ನಡೆಸಿದ್ರು. ಒಕ್ಕಲಿಗರ ಪೈಕಿ ಬಿಎಲ್ ಶಂಕರ್, ಜಿಸಿ ಚಂದ್ರಶೇಖರ್ ಅವರ ಹೆಸರು. ಜಿಸಿ ಚಂದ್ರಶೇಖರ್ಗೆ ಮತ್ತೊಂದು ಅವಕಾಶವನ್ನ ಹೈಕಮಾಂಡ್ ನೀಡಿದೆ. ಗೋವಿಂದರಾಜು ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಾ ಇದ್ರು, ಆದರೆ ಅದು ಫಲ ನೀಡಲಿಲ್ಲ. ಇನ್ನು ಉಳಿದಿದ್ದು ಒಂದು ಹೈಕಮಾಂಡ್ ದೆಹಲಿ
ದೆಹಲಿಯಿಂದ ಅಜಯ್ ಮಾಕೇನ್ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಈ ಕ್ಯಾಲ್ಕುಲೇಷನ್ ಏನ್ ಹೇಳ್ತಾ ಇದೆ? ಒಕ್ಕಲಿಗ ಅಲ್ಪಸಂಖ್ಯಾತ ಬಣದ ಈ ಕ್ಯಾಲ್ಕುಲೇಷನ್, ಈ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು 2024ರ ಲೋಕಸಭಾ ಎಲೆಕ್ಷನ್ಗೆ ಹೋಗೋದು ಕಾಂಗ್ರೆಸ್ನ ಪ್ಲಾನ್. ಹೌ ಇಟ್ ವರ್ಕ್ಸ್? ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಮನವೊಲಿಸಿದ್ದು ಹೇಗೆ? ಒಕ್ಕಲಿಗರ ಕೋಟಾದಲ್ಲಿ ಶಂಕರ್ ಅವರಿಗೆ ಅಥವಾ ಚಂದ್ರಶೇಖರ್ ಅವರಿಗೆ ಕೊಡಿ ಅಂತ ಅವರು ಪಟ್ಟು ಹಿಡಿದಿದ್ರು, ಅಂತಿಮವಾಗಿ ಅವರು ಗೆದ್ದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಈ 3 ಆಯ್ಕೆಗಳ ಕ್ಯಾಲ್ಕುಲೇಷನ್ಸ್ ಏನು ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ? ಮಾತಾಡ್ತಾ ಹೋಗೋಣ. ಮಾರುತೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ ಬೈದನ್ ಮನೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮಾರುತೇಶ್, ಇನ್ನೇನ್ ಎಲೆಕ್ಷನ್ ಬಂದಿದೆ, 2 ತಿಂಗಳು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದ ಈ 3 ಹೆಸರುಗಳ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳೋದಾದ್ರೆ? ಭಾವನಾ, ಈ 3 ಸ್ಥಾನಗಳು ತೆರವಾಯಿತು. 3 ಸ್ಥಾನಗಳು ಕಾಂಗ್ರೆಸ್ಗೆ ಸಿಗುವಂಥದ್ದಕ್ಕೆ ಸಂಖ್ಯಾಬಲ ಕೂಡ, ಶಾಸಕರ ಸಂಖ್ಯಾಬಲ ಕೂಡ ಕಾಂಗ್ರೆಸ್ಗೆ ಇತ್ತು. ಆಯ್ಕೆ ಪ್ರಕ್ರಿಯೆ ಅಂತ ಬಂದಾಗ ಹೈಕಮಾಂಡ್ ಕೋಟಾದಿಂದ ಆಯ್ಕೆ ಆಗುವಂಥವರು ಇದ್ದರು, ಜೊತೆಗೆ ರಾಜ್ಯದ ಕೋಟಾದಲ್ಲಿ ಮುಖ್ಯಮಂತ್ರಿಗಳ ಕೋಟಾ, ಜೊತೆಗೆ ಪಕ್ಷದ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಪರವಾದಂಥ ಅಭ್ಯರ್ಥಿಗಳನ್ನು ರಾಜ್ಯಸಭೆಗೆ ಕಳಿಸುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ದರು. ಇದರ ಜೊತೆಗೆ ಮೂವರನ್ನು ಕೂಡ ಮತ್ತೊಮ್ಮೆ ಪುನರಾಯ್ಕೆ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬಂದಿತ್ತು. ಸೊ ಈಗ ಅಂತಿಮವಾಗಿ AICCಯಿಂದ 3 ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. GC ಚಂದ್ರಶೇಖರ್ ಮತ್ತು ನಾಸಿರ್ ಹುಸೇನ್ ಇಬ್ಬರನ್ನು ಕೂಡ ಮತ್ತೊಮ್ಮೆ ರಿಪೀಟ್ ಮಾಡಲಾಗಿದೆ. ಆದರೆ ಬಹಳ ಅಪರೂಪದ ಸನ್ನಿವೇಶ ಅನ್ನುವಂತೆ, ಅಂದರೆ SM ಕೃಷ್ಣ ಕಾಲದಿಂದ ಇಲ್ಲಿಯ ತನಕ ಸುಮಾರು 20 ವರ್ಷಗಳಲ್ಲಿ ಹೊರ ರಾಜ್ಯದವರು ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರಲಿಲ್ಲ. ಜಯರಾಮ್ ರಮೇಶ್ ಅವರು ಹೊರಗನವರು ಅಂತ ಹೇಳಿದ್ರು ಕೂಡ ಅವರ ಮೂಲ ಕರ್ನಾಟಕ ಆಗಿತ್ತು, ಚಿಕ್ಕಮಗಳೂರಿನವರು. ಹಾಗಾಗಿ ಅವರು ಕರ್ನಾಟಕದ ಕೋಟಾದಲ್ಲೇ ಸೇರ್ಕೊಳ್ತಾ ಇದ್ರು. ಅದನ್ನು ಹೊರತುಪಡಿಸಿದರೆ ವೆರಿ ಸರ್ಪ್ರೈಸಿಂಗ್, ಕರ್ನಾಟಕದಿಂದ ಹೊರ ರಾಜ್ಯದವರೊಬ್ಬರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಅದು ಅಜಯ್ ಮಾಕೇನ್ ಹೈಕಮಾಂಡ್ನ ಕೋಟಾದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚಿಸಿದಂತಹ ನಾಸಿರ್ ಹುಸೇನ್ ಅವರನ್ನು ಕೂಡ ಈಗ ಪುನರ್ ಆಯ್ಕೆ ಬಯಸಲಾಗಿದೆ. ಹಾಗಾಗಿ ಅವರಿಗೆ ಟಿಕೆಟ್ ಕೂಡ ಸಿಕ್ಕಿದೆ. GC ಚಂದ್ರಶೇಖರ್ ಅವರ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ವಾದವನ್ನು ಮುಂದಿಟ್ಟಿದ್ದು, GC ಚಂದ್ರಶೇಖರ್ ಅವರನ್ನ ಬದಲಾವಣೆ ಮಾಡೋದೇ ಆದರೆ KPCC ಖಜಾಂಚಿಯಾಗಿರುವಂತಹ ವಿನಯ್ ಕಾರ್ತಿಕ್ ಅವರನ್ನು ಆಯ್ಕೆ ಮಾಡಿ ಎನ್ನುವಂಥ ವಾದವನ್ನು ಮುಂದಿಟ್ಟಿದ್ರು. ಅಥವಾ ನಾಸಿರ್ ಹುಸೇನ್ ಮುಂದುವರಿಸೋ ಹಾಗೆ GC ಚಂದ್ರಶೇಖರ್ ಅವರನ್ನು ಮುಂದುವರಿಸಿ, ಇಲ್ಲದೇ ಇದ್ದರೆ ಇಬ್ಬರನ್ನು ಬಿಟ್ಟು ಮತ್ತಿಬ್ಬರನ್ನು ಆಯ್ಕೆ ಮಾಡೋಣ ಅನ್ನುವಂಥ ವಾದವನ್ನು ಮುಂದೆ ಇಟ್ಟಿದ್ರು. ಆದರೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತರನ್ನು ರಾಜ್ಯಸಭೆಗೆ ಕಳಿಸುವಂತಹ ಪ್ರಯತ್ನದಲ್ಲಿ ಇದ್ದರು. ಆದರೆ ಆ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ. ತಮ್ಮ ಕೋಟಾದಿಂದ, ಅಂದರೆ ಮುಖ್ಯಮಂತ್ರಿಗಳು ಬಯಸಿದ್ದದ್ದು ಗೋವಿಂದರಾಜ್ ಅವರನ್ನು ಆಯ್ಕೆ ಮಾಡಬೇಕು, ರಾಜ್ಯಸಭೆಗೆ ಕಳಿಸಬೇಕು ಅನ್ನುವಂಥದ್ದು. ಅವರನ್ನು ಹೊರತುಪಡಿಸಿದರೆ BL ಶಂಕರ್ ಅವರ 2ನೇ ಆಯ್ಕೆ CM ರದ್ದಾಗಿತ್ತು. ಆದರೆ ಆ ಆಯ್ಕೆಗಳಿಗೆ ಎರಡೂ ಕೂಡ ಹಿನ್ನಡೆಯಾಗಿದ್ದಾವೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ 1 ಸ್ಥಾನ, ಒಕ್ಕಲಿಗರಿಗೆ 1 ಸ್ಥಾನ ನೀಡಲಾಗಿದೆ. ಈ ಮೂಲಕ ಲೋಕಸಭಾ ಚುನಾವಣಾದ ದೃಷ್ಟಿಕೋನದಿಂದ ನೋಡೋದೇ ಆದರೆ ನೀವು ಹನುಮಂತಯ್ಯ ಅವರನ್ನು ಕೂಡ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಯಾಕೆಂದರೆ ದಲಿತ ಎಡ ಸಮುದಾಯಕ್ಕೆ ಸೇರಿದಂಥವರು ಹನುಮಂತಯ್ಯ ಅವರು, ಅವರನ್ನು ಕಂಟಿನ್ಯೂ ಮಾಡದಿದ್ರೆ ಇನ್ನೊಂದು ಸಮುದಾಯ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಕಾಂಗ್ರೆಸ್ನ ಪರವಾದಂತಹ ಒಂದು ಅವಕಾಶಗಳನ್ನು ತೋರಿಸ್ಬೋದಾಗಿತ್ತು ಅನ್ನುವಂಥದ್ದು ಇತ್ತು. ಆದರೆ ಹನುಮಂತಯ್ಯ ಅವ್ರನ್ನ ಕೈ ಬಿಟ್ಟಿರೋರ ಹಿಂದೆ ಕಾರಣಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ MLC ಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಧಾಮ್ ದಾಸ್ ಅವರನ್ನು ಆಯ್ಕೆ ಮಾಡಿದ್ದೀವಿ, ದಲಿತ ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಅನ್ನುವಂಥ ವಾದವನ್ನು ಮುಂದಿಟ್ಕೊಂಡು ಹನುಮಂತಯ್ಯ ಅವರನ್ನ ಕೈ ಬಿಡಲಾಗಿದೆ. ಆ ಕೋಟಾದಡಿ ಹೈಕಮಾಂಡ್ನ ಶಿಫಾರಸ್ಸಿನ ಮೇರೆಗೆ ಅಜಯ್ ಮಾಕೆನ್ ಅವರ ಆಯ್ಕೆಯಾಗಿದೆ. ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಜೊತೆಗೆ ಅಲ್ಪಸಂಖ್ಯಾತ ಕಾಂಬಿನೇಷನ್ನ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸ ಕೂಡ ಆಗಿದೆ. ಯಾಕಂದರೆ ಒಕ್ಕಲಿಗ ಸಮುದಾಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಪರವಾಗಿ ಒಂದು ಮತ ಚಲಾವಣೆ ಆಗಿದೆ. ಈಗ ಅವರ CM ಆಯ್ಕೆ ಆಗಿಲ್ಲ. ಹಾಗಾಗಿ ಒಂದು ಬೇಸರ ಅಂತೂ ಒಕ್ಕಲಿಗ ಸಮುದಾಯದಲ್ಲಿ ಇದ್ದೇ ಇದೆ. ಈಗ GC ಚಂದ್ರಶೇಖರ್ ಅವರನ್ನ ಮುಂದುವರಿಸಿರೋದ್ರಿಂದ ಅಲ್ಪ ಮಟ್ಟಿಗೆ ಆ ಅಸಮಾಧಾನವನ್ನು ತಣಿಸುವಂಥ ಪ್ರಯತ್ನ ಇದೆ. ಅದು ಎಷ್ಟರ ಮಟ್ಟಿಗೆ ಲೋಕಸಭಾ ಚುನಾವಣೆಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಮುಂದೆ ಬರುವಂತಹ ಫಲಿತಾಂಶಗಳ ಮೇಲೆ ಹೇಳಬೇಕಾಗುತ್ತೆ. ಆದರೆ ಈ ಎಲ್ಲ ಆಯ್ಕೆಗಳ ಹಿಂದೆ ಕೂಡ ತಮ್ಮವರನ್ನ ಕಳಿಸಬೇಕು ಅನ್ನುವಂಥ ಮುಖ್ಯಮಂತ್ರಿಯವರ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ. ಡಿ.ಕೆ. ಶಿವಕುಮಾರ್ ಹೂಡಿದ್ದಂತಹ ವಾದಕ್ಕೆ ಒಂದು ರೀತಿ ಮನ್ನಣೆ ಸಿಕ್ಕಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಕಂಟಿನ್ಯೂ ಮಾಡೋದಾದರೆ ಇಬ್ಬರನ್ನು ಮಾಡಿ, ಇಲ್ಲಾಂದರೆ ಇಬ್ಬರನ್ನು ತೆಗೀರಿ, ಹೊಸಬರನ್ನು ಆಯ್ಕೆ ಮಾಡೋಣ ಅನ್ನುವಂಥ ವಾದವನ್ನು ಮಾಡಿದರು. ಆಗ CMಗೂ ಒಂದು ಕೋಟಾ ಸಿಗ್ತಾ ಇತ್ತು, DCMಗೂ ಒಂದು ಕೋಟಾ ಸಿಗ್ತಾ ಇತ್ತು.
ಅದು ಸಿಗದೇ ಇರುವ ಕಾರಣಕ್ಕಾಗಿ GC ಚಂದ್ರಶೇಖರ್ ಅವನ್ನೇ ಮುಂದುವರಿಸಬೇಕು ಅನ್ನುವಂತಹ ಈ ಒತ್ತಾಯ ಏನಿತ್ತು, ಆ ಒತ್ತಾಯಕ್ಕೆ ಮನ್ನಣೆ ಸಿಕ್ಕಂಗೆ ಕಾಣಿಸ್ತಾ ಇದೆ ಭಾವನಾ. ರೈಟ್ ಆನಂದ್, ರೈಟ್ಲಿ ಸೆಡ್ ಮಾರುತೇಶ್ ಅದನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಅಜಯ್ ಮಾಕೆನ ಆಯ್ಕೆ ಒಂದು ರೀತಿ ಅಚ್ಚರಿಯ ಆಯ್ಕೆ. ಇದರ ಹಿನ್ನೆಲೆ ಏನು? ಇದರ ಜೊತೆಗೆ ಈ ಮುಸ್ಲಿಂ ಮತ್ತು ಒಕ್ಕಲಿಗ ಸಮುದಾಯಗಳ ಮತಗಳ ಕ್ರೋಢೀಕರಣ, ಈಗ ಎರಡು ಆಯ್ಕೆಗಳು ಮಾಡ್ಕೊಂಡಿರೋದನ್ನ ನೋಡ್ತಾ ಇದ್ರೆ 2024 ಲೋಕಸಭಾ ಎಲೆಕ್ಷನ್ನಲ್ಲಿ ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ? ರಾಜ್ಯಸಭಾ ಚುನಾವಣೆ 56 ಸ್ಥಾನಗಳು ನಡೀತಾ ಇದ್ರು ಕೂಡ ಕಾಂಗ್ರೆಸ್ಗೆ ಲಭ್ಯ ಆಗ್ತಕ್ಕಂಥ ಕೇವಲ 9 ರಾಜ್ಯಸಭಾ ಸ್ಥಾನಗಳು. ಹಾಗಾಗಿ ಇರುವಂಥ ಸಂಖ್ಯಾಬಲದ ಆಧಾರದ ಮೇಲೆ ಹಿಮಾಚಲ ಪ್ರದೇಶ್, ತೆಲಂಗಾಣ, ಕರ್ನಾಟಕ ಸೇರಿದ ಹಾಗೆ ರಾಜಸ್ಥಾನದಲ್ಲಿ ಇರತಕ್ಕ ಸಂಖ್ಯಾಬಲದ ಕಡಿಮೆ ಸಂಖ್ಯಾಬಲ ಸೇರಿದ ಒಟ್ಟು 9 ರಾಜ್ಯಸಭಾ ಸ್ಥಾನಗಳು ಮಾತ್ರ ಕಾಂಗ್ರೆಸ್ಗೆ ಲಭ್ಯ ಆಗ್ತದೆ. ಆ ಕಾರಣಕ್ಕಾಗಿ ಪಕ್ಷದ ಕೆಲ ಪ್ರಮುಖ ನಾಯಕರುಗಳನ್ನು ರಾಜ್ಯಸಭೆಗೆ ಕಳಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಅಭಿಷೇಕ್ ಮನು ಸಿಂಘ್ವಿ ಅವರ ಹೆಸರು ಭಾಳ ಪ್ರಮುಖವಾಗಿ ಕೇಳಿಬಂದಿತ್ತು. ಜೊತೆಗೆ ಅಜಯ್ ಮಾಕೆನ್ ಅವರ ಹೆಸರು ಸೇರಿದ ಹಾಗೆ AICCಯಲ್ಲಿ ಇರತಕ್ಕಂಥ ಕೆಲ ಪ್ರಭಾವಿ ನಾಯಕರುಗಳು, ಅದರಲ್ಲಿ ಮುಖ್ಯವಾಗಿ ಜನರಲ್ ಸೆಕ್ರೆಟರಿಯಾಗಿ ಯಾರ್ಯಾರು ಕೆಲಸ ಮಾಡಿದರೋ ಅವರನ್ನು ಮತ್ತೊಮ್ಮೆ ಅವಕಾಶ ಕೊಡೋ ಸಂಬಂಧಪಟ್ಟ ಹಾಗೆ ಎಲ್ಲಿ ಅವಕಾಶಗಳು ಲಭ್ಯ ಆಗುತ್ತೋ ಅಲ್ಲಿಂದ ಅವರು ರಾಜ್ಯಸಭೆ ಕಳಿಸ್ತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಪ್ರಾಕ್ಟೀಸ್. ಆ ಕಾರಣಕ್ಕಾಗಿ ಜಯರಾಮ್ ರಮೇಶ್ ಕೂಡ ಕಳೆದ ಬಾರಿ ಅಂದರೆ ಕರ್ನಾಟಕದವರಾಗಿದ್ದರೂ ಕೂಡ ಕರ್ನಾಟಕ ವಿಧಾನಸಭೆಯಿಂದ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ, ಅವರನ್ನು ಕಳಿಸ್ತಕ್ಕಂಥ ಕೆಲಸ ಆಗಿತ್ತು. ಅಂತಿಮವಾಗಿ ಕರ್ನಾಟಕ ವಿಧಾನಸಭೆಗೆ 3 ಅಂದರೆ ಸಂಖ್ಯಾಬಲದ ಆಧಾರದ ಮೇಲೆ 3 ರಾಜ್ಯಸಭಾ ಸ್ಥಾನಗಳು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಹಜವಾಗಿ ಸೋನಿಯಾ ಗಾಂಧಿ ಹೆಸರು ಕೂಡ ಚರ್ಚೆಯಲ್ಲಿತ್ತು, ಅಭಿಷೇಕ್ ಸಿಂಘ್ವಿ ಅವರ ಹೆಸರು ಕೂಡ ಬಹಳ ಪ್ರಮುಖ ಚರ್ಚೆಯಲ್ಲಿತ್ತು. ನಂತರ ಈ ಬೇರೆ ರಾಜ್ಯದ ಪ್ರಭಾವಿ ನಾಯಕರ ಹೆಸರು ಕೂಡ ಇತ್ತು, ಅಜಯ್ ಮಾಕೆನ್ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿ ಇತ್ತು. ಅಂತಿಮವಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಹಿಮಾಚಲ ಪ್ರದೇಶದಿಂದ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ, ಕರ್ನಾಟಕದಿಂದ ಅಜಯ್ ಮಾಕೆನ್ ಅವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಅಜಯ್ ಮಾಕೆನ್ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರು, ಅಂದರೆ 2 ಬಾರಿ ಸಂಸದರಾಗಿದ್ದಾರೆ, 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ದೆಹಲಿ ವಿಧಾನಸಭೆಯಲ್ಲಿ ಅತ್ಯಂತ ಪ್ರಭಾವಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ದೆಹಲಿ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಮನಮೋಹನ್ ಸಿಂಗ್ ಸರ್ಕಾರದಲ್ಲೂ ಕೂಡ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಕಾಂಗ್ರೆಸ್ನ ಒಳಗಡೆ ವಕ್ತಾರರಾಗಿ ಕೆಲಸ ಮಾಡೋದ್ರ ಜೊತೆಗೆ AICC ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸೋ ಜೊತೆಗೆ ಕಾಂಗ್ರೆಸ್ನ ಒಳಗಡೆ ಒಬ್ಬ ನಿಷ್ಠಾವಂತನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಆಡಳಿತಾತ್ಮಕವಾಗಿರ್ಬೋದು, ಕಾನೂನಾತ್ಮಕ ಆಗಿರ್ಬೋದು ಮತ್ತು ಪಕ್ಷವನ್ನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅತ್ಯಂತ ಪ್ರಭಾವಿ ಮತ್ತು ಗಟ್ಟಿ ಧ್ವನಿಯಲ್ಲಿ ಕಾಂಗ್ರೆಸ್ಸನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ನಾಯಕ. ಆ ಕಾರಣಕ್ಕಾಗಿ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲನ್ನು ಅನುಭವಿಸಿದ್ರು ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಯಾವತ್ತೂ ಕೂಡ ಅವರು ಹಿಂದೆ ಸರಿದಿಲ್ಲ. ಆ ಕಾರಣಕ್ಕಾಗಿ ಬೇರೆ ಬೇರೆ ಹುದ್ದೆಗಳಲ್ಲೂ ಕೂಡ ಅವರನ್ನು ಪರಿಗಣಿಸ್ತಕ್ಕಂಥ ಕೆಲಸಗಳು ಕೂಡ ಆಗಿದೆ. ದೆಹಲಿಯ ಚುನಾವಣೆಯಲ್ಲೂ ಕೂಡ ಅವರ ನಾಯಕತ್ವದಲ್ಲಿ ಎದುರಿಸುವಂಥ ಪ್ರಯತ್ನ ಆದರೂ ಕೂಡ ಸಕ್ಸಸ್ ಆಗಿಲ್ಲ. ಹಾಗಾಗಿ ಇಷ್ಟಾದರೂ ಕೂಡ ಅಜಯ್ ಮಾಕೆನ್ ಅವರು ಪಕ್ಷದ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಪ್ರಭಾವಿ ಮುಖಂಡ. ಆ ಕಾರಣಕ್ಕಾಗಿ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಅಂತಿಮವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಸಂಖ್ಯಾಬಲದ ಆಧಾರದ ಮೇಲೆ ಅವಕಾಶ ಕೊಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಾಗ ಯಾರ್ಯಾರು ಪಕ್ಷದ ಅಧ್ಯಕ್ಷರಾಗಿ, ಅದು ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮತ್ತು ಈಗ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಾಗ ಯಾರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೋ ಅವರೆಲ್ಲರ ಜೊತೆನೂ ಕೂಡ ಅತ್ಯಂತ ಉತ್ತಮವಾದ ಸಂಬಂಧಗಳಿದೆ. ಇತರ ಪಕ್ಷಗಳ ನಾಯಕರೊಂದಿಗೂ ಕೂಡ ಬಹಳ ದೊಡ್ಡ ಮಟ್ಟದ ಉತ್ತಮ ಸ್ನೇಹ ಸಂಬಂಧ ಇರುವಂಥ ಕಾರಣಕ್ಕಾಗಿ ಒಂದು ಗುಡ್ ಟ್ರ್ಯಾಕಲ್ಲಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿರೋ ಅನುಭವ ಇರುವಂಥ ಕಾರಣಕ್ಕಾಗಿ ಅವರಿಗೆ ಈ ಜವಾಬ್ದಾರಿಗಳನ್ನು ಕೊಡಬೇಕು ರಾಜ್ಯಸಭೆಯಲ್ಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಮಾಡಲಾಗ್ತದೆ. ಹಾಗಾಗಿ ಕರ್ನಾಟಕ ವಿಧಾನಸಭೆಯಿಂದ ಒಂದು ಅವಕಾಶವನ್ನು ಅಜಯ್ ಮಾಕೆನ್ ಪಡ್ಕೊಂಡಿದ್ದಾರೆ. ಮಾರುತೇಶ್ ಹೇಳಿದಾಗೆ ಸುಮಾರು 20 ವರ್ಷಗಳಿಂದ ಯಾರೂ ಕೂಡ ಬೇರೆ ರಾಜ್ಯದವರು ಬಂದು ಕರ್ನಾಟಕದ ರಾಜ್ಯಸಭಾ ಸದಸ್ಯರಾಗಿ ಕಾಂಗ್ರೆಸ್ನಲ್ಲಿ ಆಯ್ಕೆ ಆಗಿರಲಿಲ್ಲ. ಅದು ಬಿಜೆಪಿಯಲ್ಲಿ ಇತ್ತು, ಆದರೆ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿಗೆ ಇಂಥ ಪ್ರಯತ್ನವನ್ನು 20 ವರ್ಷಗಳ ಬಳಿಕ ಮಾಡಲಾಗಿದೆ. ಭಾವನಾ, ಇದರ ಜೊತೆಗೆ ಸೈಯದ್ ನಾಸೀರ್ ಹುಸೇನ್ ಮತ್ತು ಚಂದ್ರಶೇಖರ್ ಅವರ ಮರು ಆಯ್ಕೆ ಇದೆಯಲ್ಲ, ಒಂದು ಹೊಸ ಪ್ರಯತ್ನಕ್ಕೇನು ಕೈ ಹಾಕಲಿಲ್ಲ ಕಾಂಗ್ರೆಸ್? ವೆರಿ ಕ್ವಿಕ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ, ಎಸ್, ನಾಸೀರ್ ಹುಸೇನ್ ಕೇವಲ ರಾಜ್ಯಸಭಾ ಸದಸ್ಯರಾಗಷ್ಟೇ ನೋಡಬಾರ್ದು. ಯಾಕಂದರೆ ನಾಸೀರ್ ಹುಸೇನ್ ಕಳೆದ 6 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ನ ಚಿಂತಕರ ಚಾವಡಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪು ಮೂಡಿಸಿದವರು. ದೆಹಲಿ ಅಂದರೆ JNU ಅಂದರೆ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಆ ಒಂದು ವಿಶ್ವವಿದ್ಯಾಲಯದ ಆವರಣದ ಬಂದಿರತಕ್ಕಂಥ ಸೈಯದ್ ನಾಸೀರ್ ಹುಸೇನ್ ಕಾಂಗ್ರೆಸ್ನ ಚಿಂತಕರ ಚಾವಡಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಜ್ಜೆ ಗುರುತು ಅವ್ರದ್ದಿದೆ. ಆ ಕಾರಣಕ್ಕಾಗಿ ಅವ್ರನ್ನ ಆ ಚಿಂತಕರ ಚಾವಡಿಯಲ್ಲಿರುವಂಥ ಕಾರಣಕ್ಕಾಗಿ ಕರ್ನಾಟಕ ವಿಧಾನಸಭೆಯಿಂದ ಅವ್ರ ರಾಜ್ಯಸಭೆ ಕಳಿಸ್ಕೊಡ್ಲಾಗಿತ್ತು. ಹಾಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅತ್ಯಂತ ಆಪ್ತರು. ಆ ಕಾರಣಕ್ಕೆ ಮತ್ತೊಂದು ಅವಕಾಶ ಕೊಡುವಂಥ ಪ್ರಯತ್ನ ಮಾಡಿ ಅವರಿಗೆ ಅವಕಾಶ ಕೊಡಲಾಗಿದೆ. ಮತ್ತು ಮುಸ್ಲಿಮರು ದೊಡ್ಡ ಮಟ್ಟದ ಪೈಪೋಟಿ ಇತ್ತು ಈ ಬಾರಿ. ಆ ಕಾರಣಕ್ಕಾಗಿ ಅಂತಿಮವಾಗಿ ನಾಸೀರ್ ಹುಸೇನ್ ಗುಡ್ ಅಂತಕ್ಕಂಥ ಲೆಕ್ಕಾಚಾರ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಜವಾಗಿರ್ತಕ್ಕಂಥ ಕೃಪೆ
ಪರಿಪಕ್ವ ಇರುವಂಥ ಕಾರಣಕ್ಕಾಗಿ ಮತ್ತು ಕಾಂಗ್ರೆಸ್ನ ಒಳಗಡೆ ದೆಹಲಿ AICC ಕಚೇರಿ ಸೇರಿದಾಗೆ ಅದರ ಉಸ್ತುವಾರಿ ಸೇರಿದಾಗ ಪ್ರಮುಖ ಹುದ್ದೆಗಳು ನಿಭಾಯಿಸಿರುವಂಥ ಕಾರಣಕ್ಕಾಗಿ ರಾಜ್ಯಸಭೆಯಲ್ಲಿ ಉತ್ತಮವಾದ ಕೆಲಸ ಮಾಡಿರುವಂಥ ಕಾರಣಕ್ಕಾಗಿ ಪಕ್ಷದ ನಿಷ್ಠಾವಂತರಾಗಿರ್ತಕ್ಕಂಥ ನಾಸೀರ್ ಹುಸೇನ್ಗೆ ಅವಕಾಶ ಕೊಡಲಾಗಿದೆ. ರೈಟ್ ವೀಕ್ಷಕರ ಒಂದು ಚಿಕ್ಕ ಬ್ರೇಕ್ ತಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.